ಆಗುವ ಶುಭ ವೇಳೆಯೇ ಮದುಮಗನಿಗೆ ಬಿಗ್ ಶಾಕ್. ನಿನ್ನೆ ಮನೆ ಇವತ್ತು ಕಲ್ಯಾಣ ಮಂಟಪಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾಳೆ ಯುವತಿ. ನೋಡಿ, ಪ್ರೀತಿ ಅನ್ನುವಂತಹ ಹೆಸರನ್ನ ಯಾವ ರೀತಿಯಾಗಿ ಈ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನ ನೋಡಬಹುದು. ಬಹಳಷ್ಟು ಉದಾಹರಣೆಗಳು ಕೂಡ ಸಿಗ್ತಾ ಇದೆ. ನಿನ್ನೆ ಮನೆ ಇವತ್ತು ಕಲ್ಯಾಣ ಮಂಟಪಕ್ಕೆ ಯುವತಿ ಎಂಟ್ರಿ ಕೊಟ್ಟಿದ್ದಾಳೆ. ಮದುವೆ ಮನೆಗೆ ನುಗ್ಗಿ ಯುವತಿ ರಂಪಾಟವನ್ನೇ ಮಾಡಿದ್ದಾಳೆ. 10 ವರ್ಷದಿಂದ ಪ್ರೀತಿಸಿ ಈಗ ಬೇರೆ ಮದುವೆ ಆಗ್ತಾ ಇದ್ದಾನೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾಳೆ. ಚಿಕ್ಕಮಗಳೂರು ನಗರದ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಹುಡುಗನ ಮನೆ ಮುಂದೆ ಹೋಗಿ ಗಲಾಟೆಯನ್ನ ಮಾಡಿದ್ದಂತಹ ಯುವತಿ, ಬೇಲೂರು ಮೂಲದ ಅಶ್ವಿನಿ ಎಂಬ ಯುವತಿಯಿಂದ ಗಲಾಟೆ ನಡೆದಿದೆ. ಕಲ್ಯಾಣ ನಗರ ನಿವಾಸಿ ಶರತ್ ಎಂಬುವನನ್ನ ಪ್ರೀತಿ ಮಾಡ್ತಾ ಇದ್ದಂತಹ ಅಶ್ವಿನಿ, ಯುವತಿ ಅಶ್ವಿನಿಯಿಂದಲೇ 4,50,000 ಹಣ ಪಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮದುವೆಯಾಗಿ ಡಿವೋರ್ಸ್ ಆಗಿರೋದನ್ನು ಕೂಡ ಮುಚ್ಚಿಟ್ಟು ಪ್ರೀತಿಸಿದ್ದಂತಹ ಶರತ್ ಇವತ್ತು ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಾ ಇರುವುದಕ್ಕೆ ಯುವತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಯುವತಿ ತಾಯಿ ಬಳಿ ನಿಮ್ಮ ಮಗಳನ್ನ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಂತೆ ಯುವಕ. ಈತ ಮದುವೆ ಆಗ್ತಾನೆ ಅಂತ ಹೇಳಿ ಪಾಪ ಅಶ್ವಿನಿಗೆ ಬಂದಂತಹ ಎಲ್ಲ ಸಂಬಂಧಗಳನ್ನ ಬಿಟ್ಟಿದ್ದಾರೆ ತಾಯಿ. ಮೊದಲು ಮದುವೆಯಾಗಿ 2 ತಿಂಗಳಿಗೆ ಡೈವೋರ್ಸ್ ನೀಡಿದ್ದಾನೆ ಅಂತ ಹೇಳಿ ಯುವತಿ ಆರೋಪ ಮಾಡ್ತಾ ಇದ್ದಾರೆ. ಆತನ ವಿರುದ್ಧ ಒಟ್ಟು 3 ಕೇಸ್ ದಾಖಲು ಮಾಡಿದ್ದಾಳೆ ಯುವತಿ. ನಿನ್ನೆ ಯುವಕನ ಮನೆ ಬಳಿ ಹೋಗಿ ಗಲಾಟೆ ಕೂಡ ಮಾಡಿದ್ರು. ಇವತ್ತು ಕಲ್ಯಾಣ ಮಂಟಪಕ್ಕೆ ನುಗ್ಗಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕಳೆದ 10 ವರ್ಷಗಳಿಂದಲೂ ಕೂಡ ಪ್ರೀತಿ ಮಾಡಿಬಿಟ್ಟು ಈಗ ಇನ್ನೊಬ್ಬರ ಜೊತೆ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಂತಹ ಶರತ್ಗೆ ಸರಿಯಾಗಿಯೇ ಪಾಠ ಕಲಿಸ್ಬೇಕು ಅಂತ ಹೇಳಿ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಾಳೆ ಯುವತಿ. ನಿನ್ನೆ ಯುವಕನ ಮನೆ ಬಳಿ ಹೋಗಿ ಗಲಾಟೆ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಕಲ್ಯಾಣ ಮಂಟಪಕ್ಕೆ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ನ್ಯಾಯ ಬೇಕು ಸರ್. ನ್ಯಾಯ ಬೇಕು ಸರ್. ನ್ಯಾಯ ಬೇಕು ಸರ್. ಸಾಧ್ಯನೇ ಇಲ್ಲ. ಯಾವ ನ್ಯಾಯ ಸಿಗೋವರೆಗೂ ಮಾಡ್ತಿದ್ದಲ್ಲ ಕಾನೂನನ್ನ ಮೀರಿ ಮದುವೆ ಆಗ್ತಾ ಇದ್ದಾರೆ. ಕಾನೂನಿಗೆ ಬೆಲೆನೇ ಇಲ್ಲಾಂಗಾದ್ರೆ ಹಂಗಾರೆ ಅಂಬೇಡ್ಕರ್ ಬರ್ತಿರೋ ಕಾನ್ಸ್ಟಿಟ್ಯೂಷನ್ ಕಾನೂನಿಗೆ ಬೆಲೆ ಇಲ್ಲ, ಹೆಣ್ಮಕ್ಳಿಗೆ ಬೆಲೆ ಇಲ್ಲ. ಕಳೆದ 10 ವರ್ಷಗಳಿಂದ ಪ್ರೀತಿ ಮಾಡಿ ಈಗ ಬೇರೆ ಯುವತಿಯ ಜೊತೆ ಮದುವೆ ಆಗೋದಕ್ಕೆ ಮುಂದಾಗಿದ್ದಂತಹ ಪ್ರಿಯಕರ ಶರತ್, ನನಗೆ ನ್ಯಾಯ ಬೇಕು, ನ್ಯಾಯ ಕೊಡುವವರೆಗೂ ಕೂಡ ಸ್ಥಳದಿಂದ ನಾನು ಕದಲೋದಿಲ್ಲ ಅಂತ ಹೇಳಿ ಯುವತಿ ಹಠ ಹಿಡಿದು ಕೂತಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ನವರು ಕೂಡ ಇದ್ದಾರೆ. ಮದುವೆ ಆಯ್ತಾ ಇಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ.
ಈ ಧಾರೆ ಮುಹೂರ್ತ ಆಗೋದಕ್ಕೂ ಮುನ್ನವೇ ಕಲ್ಯಾಣ ಮಂಟಪಕ್ಕೆ ಬಂದ್ರ ಏನು ಕತೆ ಅನ್ನೋದು ಪ್ರಶ್ನೆ. ನಿನ್ನೆ ಕೂಡ ಯುವಕನ ಮನೆ ಹತ್ರ ಹೋಗಿ ರಂಪಾಟವನ್ನು ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಆಕೆಯನ್ನ ಸಮಾಧಾನ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಯಾರೋ ಲಾಯರ್ ಬರ್ತಾರೆ, ಸಮಾಧಾನ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇದೆಲ್ಲ ಆದ ನಂತರವೂ ಕೂಡ ಕುಟುಂಬಸ್ಥರು ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮದುವೆ ಮಾಡುವ ದಿನ ಇವತ್ತು ಮಾಂಗಲ್ಯ ಧಾರಣೆ ಇತ್ತು ಅಂತ ಕಾಣಿಸುತ್ತೆ. ಸ್ಥಳಕ್ಕೆ ಹೋಗಿ ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ನನಗೆ ಮೋಸ ಆಗಿದೆ, ನನಗೆ ನ್ಯಾಯ ಬೇಕು, ನ್ಯಾಯಾಂಗ ವ್ಯವಸ್ಥೆ ಇರೋದು ಯಾಕಾಗಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಿದ್ದು ಈಗ ಇನ್ನೊಬ್ಳು ಯುವತಿ ಮದುವೆ ಆಗೋದಕ್ಕೆ ಒಪ್ಪಿದಾಳ. ಏನು ಕತೆ, ಈ ಪ್ರಿಯಕರ ಷರತ್ ವರ್ಷನ್ ಏನು, ಈಗಾಗಲೇ ಡಿವೋರ್ಸ್ ಆಗಿದೆಯಾ, ಡಿವೋರ್ಸ್ ಆದ ಮೇಲೆ ಈ ರೀತಿಯಾದಂತಹ ದೊಡ್ಡ ಹೈಡ್ರಾಮಾ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಕಲ್ಯಾಣ ಮಂಟಪಕ್ಕೆ ಹೋಗಿ ಪೊಲೀಸವರ ಮುಂದೆಯೂ ಕೂಡ ವಾಗ್ವಾದವನ್ನು ನಡೆಸಿದ್ದಾಳೆ. ಸರ್ ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಬಿಗಿ ಪಟ್ಟನ್ನು ಹಿಡಿದಿದ್ದಾಳೆ. ಮೂರು ಕೇಸನ್ನು ದಾಖಲು ಮಾಡಿದ್ದಾರೆ ಅಶ್ವಿನಿ. ಮೀರಿ ಮದುವೆ ಆಗ್ತಾ ಇದ್ದಾರೆ.